Good morning friends. Today's topic is ratio and proportion. ಅಂದ್ರೆ ನಾವು ಕಳೆದ ದಿವಸದಿಂದ ನಾವು ಯಾವ ಟಾಪಿಕ್ ನೋಡ್ತಾ ಬರ್ತಿದ್ದೋ? ಯಾವ ಟಾಪಿಕ್ ನೋಡ್ತಿದ್ವಪ್ಪ? ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ನ ನೋಡ್ತಾ ಇದ್ದೋ. ಅದರದ ಮುಂದುವರೆದ ಭಾಗವಾಗಿ ಇರೋದು ಯಾವುದು? ಮಿಕ್ಸ್ಚರ್ ಅಂಡ್ ಅಲಿಗೇಷನ್ಸ್. ಓಕೆನಾ? ಅದರಲ್ಲಿ ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂದ್ರೆ ಏನು ಮತ್ತೆ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ನೋಡ್ದೋ. ಆಯ್ತಾ? ಅದು ಮುಂದುವರೆದಾಗಿ ಯಾವ ತರ ನೆಕ್ಸ್ಟ್ ಟೈಪ್ ಯಾವ ತರ ಕ್ವಶನ್ಸ್ ಬರುತ್ತೆ ಅದು ನೋಡ್ತೋಣ. ಓಕೆ, ಈ ಕ್ವಶನ್ ಏನ್ ಹೇಳ್ತಿದೆ ನೋಡೋಣ. In what ratio must grocery mix two varieties of tea worth 40 rupees kg and rupees 47 a kg so that by selling the mixture at 46 rupees 20 paisa per kg he has gained 10%. ಅಂದ್ರೆ ಈ ಕ್ವಶನ್ ಏನ್ ಹೇಳ್ತಿದೆ, ಒಂದು ಟೀ ಪುಡಿ ಇರುತ್ತದೆ, ಚಾ ಪುಡಿ. ಆ ಚಾ ಪುಡಿ ಬಂದು ಒಂದು ಕ್ವಾಲಿಟಿ 40 ರೂಪಾಯಿ ಒಂದು ಕ್ವಾಲಿಟಿ ಇರುತ್ತೆ, ಇನ್ನೊಂದು 47 ರೂಪಾಯಿ ಕ್ವಾಲಿಟಿ ಇರುತ್ತೆ. ಅವೆರಡನ್ನು ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರಂತೆ. ಎಷ್ಟು ಸೇಲ್ ಮಾಡ್ತಾರೆ? 46 ರೂಪಾಯಿ 20 ಪೈಸಾ ಸೇಲ್ ಮಾಡ್ತಾನೆ. ಇಷ್ಟು ಸೇಲ್ ಮಾಡಿದಾಗ ಏನಾಗ್ತಿದೆ, ಅವನಿಗೆ 10% ಪ್ರಾಫಿಟ್ ಸಿಗ್ತಿದೆ. 10% ಪ್ರಾಫಿಟ್ ಸಿಗ್ತಾ ಇರೋದ್ರಿಂದ ಅವನು ಎಷ್ಟು ಪ್ರಮಾಣದಲ್ಲಿ ಅವನು ಟೀ ಪುಡಿನು ಮತ್ತೆ ಒರಿಜಿನಲ್ 40 ರೂಪಾಯಿ ಟೀ ಪುಡಿ ಮತ್ತೆ 47 ರೂಪಾಯಿ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ದೋ ಲಾಭ ತಗೊಂತಿರ್ಲಿಲ್ಲ, ಎಷ್ಟು ಮಿಕ್ಸ್ ಮಾಡ್ತಿದ್ದೋ ಅಲ್ಲಿಗೆ ಸೇಲ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಲಾಭ ತಗೊಂತಿದ್ದಾರೆ. ಈಗ ಲಾಭ ತಗೊಂಡಿರೋ ಒರಿಜಿನಲ್ ಎಷ್ಟಕ್ಕೆ ಮಾರಿದಿದ್ರೆ ಅವನಿಗೆ ಏನೋ ಪ್ರಾಫಿಟ್ ಆಗ್ತಿಲ್ಲ, ಲಾಸ್ ಆಗ್ತಿಲ್ಲ, ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೋದಾ? ಓಕೆಪಾ. ಅಂದ್ರೆ ಈಗ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ತಗೊಂತಿದ್ದಾರೆ? 10% ಪ್ರಾಫಿಟ್ ಅಂದ್ರೆ 10% 10% ಪ್ರಾಫಿಟ್ ಅಂದ್ರೆ ಈಗ 10% ಪ್ರಾಫಿಟ್ ಅಂದ್ರೆ ನಮ್ಗೆ ಗೊತ್ತು 100ಗೆ ಪರ್ಸೆಂಟೇಜ್ ಅನ್ನೋದ್ರಿಂದ 110ಕ್ಕೆ ಎಷ್ಟು ತಾಂತಿದ್ದಾರೆ ಲಾಭ? ಅವರು 46 ರೂಪಾಯಿ 20 ಪೈಸೆ ತಾಂತಿದ್ದಾರಂತೆ. ಹಾಗಾದ್ರೆ ಒರಿಜಿನಲ್ ಅಂದ್ರೆ ಎಷ್ಟು? 100 ರೂಪಾಯಿಗೆ ಎಷ್ಟು ಸೇಲ್ ಮಾಡಬೇಕಾಗಿತ್ತು ನೋಡೋಣ. 0 ಕ್ಯಾನ್ಸಲ್. 11 ಇಂದ ಎಷ್ಟು ಸರ್ತಿ ಹೋಗುತ್ತೆ ಇದು ನೋಡಿ. 11 ಇಂದ 11 4 40 20 ಉಳಿದ ಹಾಗಾದ್ರೆ 2 ಎಷ್ಟಾಗುತ್ತೆ? ಎಷ್ಟಾಗುತ್ತಪ್ಪ? 4.2 ಆಗುತ್ತಾ? 42 ಆಗುತ್ತಾ? 42 ಆಗುತ್ತಾ? 4.2 ಆಗುತ್ತೆ. ಓಕೆನಾ? ಆ 4.2 ನ ಇಲ್ಲಿ ಇಂಟು ಮಾಡಿ. 4.2 ಇಂಟು ಮಾಡಿದ್ರೆ ಎಷ್ಟಾಗುತ್ತಪ್ಪ ಇಲ್ಲಿ? 42 ರುಪೀಸ್. 42 ರೂಪಾಯಿ ಅವ್ನು ಸೇಲ್ ಮಾಡಿದ್ರೆ ಲಾಭನೂ ಆಗ್ತಿಲ್ಲ, ನಷ್ಟನೂ ಆಗ್ತಿಲ್ಲ. ಆದ್ರೆ ಇಲ್ಲಿ ಏನಾಯ್ತು? 10% ಲಾಭ ತಾಣ್ತಿದ್ದಾನೆ. ಹಾಗಾದ್ರೆ 10% ಲಾಭ ತಾಂಡಿರೋ ನಮ್ಗೆ ಏನ್ ಮಾಡ್ಬೇಕು? ಒರಿಜಿನಲ್ ಎಷ್ಟು ಮಾರಿದಿದ್ರೆ ನಮ್ಗೆ ಏನು ಆಗ್ತಿಲ್ಲ ಅಂತ ನೋಡಿದಾಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡೋದಲ್ಲ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಾಡ್ದಂಗೆ. ಅಂದ್ರೆ ಈಗ ಹೇಳಿ, 40 ಒಂದು ಬೆಲೆದು 40 ರೂಪಾಯಿ ಒಂದಿರುತ್ತೆ, ಇನ್ನೊಂದು ಎಷ್ಟು ರೂಪಾಯಿ ಇರುತ್ತೆ? 47 ರೂಪಾಯಿ ಒಂದಿರುತ್ತೆ. ಮಿಕ್ಸ್ ಆಗಿ ಎಷ್ಟಕ್ಕೆ ಮಿಕ್ಸ್ ಆಗ್ತಿರೋದಂತೆ? 42 ರೂಪಾಯಿಗೆ. ಹಾಗಾದ್ರೆ ಇದು ಎಷ್ಟು ಭಾಗ ಇರುತ್ತೆ? 5 ಭಾಗನಾ? ಇದು 2 ಭಾಗ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ? 5:2. 5:2 ಪ್ರಮಾಣದಲ್ಲಿ ಅದು ಮಿಕ್ಸ್ ಮಾಡಿದ್ರೆ ಅವನಿಗೆ 42 ರೂಪಾಯಿ 20 ಪೈಸೆ ಲಾಭ. 46 ರೂಪಾಯಿ 20 ಪೈಸೆ ಮಾರಿ 10% ಲಾಭ ತಗೊಂತಾನಂತೆ. ಓಕೆನಾ? ಇನ್ನೊಂದ್ಸತಿ ನೋಡೋಣ. ನೋಡಿ, ಯಾವ ಅನುಪಾತದಲ್ಲಿ ಕಿರಣಿ ಅಂಗಡಿಯವನು ರು 60 ಕೆಜಿ 40 ಕೆಜಿ ಮತ್ತು 47 ಕೆಜಿ ಇರುವ 2 ವಿವಿಧ ಚಹಾ ಮಿಶ್ರಣವನ್ನು ಇದರಿಂದಾಗಿ ಅವರ ಮಿಶ್ರಣವನ್ನು ರು 46 ರೂಪಾಯಿ 20 ಪೈಸೆಗೆ ಮಾರುವ ಮೂಲಕ 10% ಲಾಭ ಗಳಿಸಬಹುದು ಅಂತ ಕೇಳ್ತಿದ್ದಾರೆ. ಎಷ್ಟಕ್ಕೆ ಮಿಕ್ಸ್ ಮಾಡಿದ್ರೆ 10% ಲಾಭ ತಾಂಬೋದು ಅಂತ ಕೇಳ್ತಿದ್ದಾರೆ. ನೋಡು, ಅದಕ್ಕೆ ಅಂದ್ರೆ 10% ಲಾಭಕ್ಕೆ ಆಲ್ರೆಡಿ ಪರ್ಸೆಂಟ್ ನಿಮ್ಗೆ ಹೇಳಿದೀನಿ. ಲಾಭ ಅಂದ್ರೆ ಏನ್ ಮಾಡ್ಬೇಕು? 100ಕ್ಕೆ ಅದನ್ನ ಸೇರಿಸಬೇಕು ಅಂದಿದೆ. ನಷ್ಟ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಮೈನಸ್ ಮಾಡ್ಬೇಕು. ಇಲ್ಲಿ ಲಾಭ ಅಂತ ಹೇಳ್ತಾರೆ. 10 ಸೇರಿಸಬಹುದಾ? 10 ಸೇರಿಸಿದ್ರೆ ಎಷ್ಟಾಗುತ್ತೆ? 110%. ಲಾಭ ಎಷ್ಟಿರೋದು? 46 ರೂಪಾಯಿ 20 ಪೈಸೆ ತಾನೆ. ಯಾಕೆಂದ್ರೆ ಈಗ ಸರ್ 10 ತಗೊಂಡು 46 20 ಪೈಸೆ ಬರಿಬಹುದಾ? ಯಾಕೆ ಬರಿಬಹುದಾ? ಬರೆಯಕ್ಕಲ್ಲ. ಯಾಕೆಂದ್ರೆ
ಇದರಲ್ಲಿ ನನ್ನ ಹತ್ರ ಒರಿಜಿನಲ್ ವ್ಯಾಲ್ಯೂ ಅಂದ್ರೆ ಎಷ್ಟು ಮಾರ್ಬೇಕಾಗಿತ್ತು 100 ಪ್ಲಸ್ 10 ತಾನೇ ಇರತ್ತ ನನ್ನ ಹತ್ರ. ಯಾಕೆ 110 ಅಂತ ಇದರಿಂದ ಅರ್ಥ ಆಯ್ತಾ ಸರ್? 10x ತಗೊಂಬಾರ್ದು, ಯಾಕೆಂದ್ರೆ 10% ಆಗಿರುತ್ತೆ. ಇದರಲ್ಲಿ ನಿನ್ ಏನ್ ಗೊತ್ತು, 100 ಒರಿಜಿನಲ್ ವ್ಯಾಲ್ಯೂನು ಗೊತ್ತು, ಅದಾದ್ಮೇಲೆ ತಾನೇ 10% ಲಾಭ ಸಿಗ್ತದೆ. ಅದಕ್ಕೋಸ್ಕರ 10 ಆಡ್ ಮಾಡ್ತೀವಿ, 110% ಲಾಭ. ಓಕೆ, ಹಾಗಾದ್ರೆ 110%ಗೆ 110 ಎಷ್ಟು ಸಿಗ್ತಾ ಇದೆ? 46.20 ರೂಪಾಯಿ. ಹಾಗಾದ್ರೆ ಒರಿಜಿನಲ್ 100 ಎಷ್ಟು ಪರ್ಸೆಂಟೇಜ್? 100 ಎಷ್ಟು? 42 ರೂಪಾಯಿ ಅವ್ನು ಮಾರ್ಬೇಕಾಗಿತ್ತು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಎಷ್ಟು ರೂಪಾಯಿ ಇದಿದೆ? 40 ರೂಪಾಯಿ ಒಂದಿತ್ತು, 47 ರೂಪಾಯಿ ಇತ್ತು. ಮಿಕ್ಸ್ ಎಷ್ಟಕ್ಕೆ ಆಗ್ತಿದೆ? 42. ಹಾಗಾದ್ರೆ 5:2 ರೇಷಿಯೋ ಅಲ್ಲಿ ಅವರು ಮಿಕ್ಸ್ ಮಾಡಿದ್ರು. 40 ರೂಪಾಯಿ ಎಷ್ಟು ಭಾಗ ಆಗ್ತಾರೆ? 5 ಭಾಗ. 47 ರೂಪಾಯಿ ಎಷ್ಟು ಆಗ್ತಾರೆ? 2 ಭಾಗ. ಹಾಗಾದ್ರೆ 5:2 ರೇಷಿಯೋ ಅಲ್ಲಿ ಅದನ್ನ ಮಿಕ್ಸ್ ಮಾಡಬೇಕು. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ. ಎ ಟ್ರೇಡರ್ ಬ್ರಾಟ್ ಎ ಬ್ಯಾಗ್ ಆಫ್ 40 kg ಆಫ್ ಬಾಸುಮತಿ ರೈಸ್ ಅಟ್ ₹90 ಅಂದ್ರೆ and another bag 60 kg at ₹140 per kg. He sold entire stock at the profit of 20%. Find the selling price per kg. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಒಬ್ಬ ಟ್ರೇಡರ್ ಏನ್ ಮಾಡ್ತಾನೆ, 40 kg ಬ್ಯಾಗ್ ಬಾಸುಮತಿ ರೈಸ್ ನ ಎಷ್ಟು ತರ್ತಾರಂತೆ? 90 ರೂಪಾಯಿ 1 kg ನ ತರ್ತಾರಂತೆ. ಅದಾದ್ಮೇಲೆ ಇನ್ನೊಂದು ಬ್ಯಾಗ್ ನ ತರ್ತಾರೆ 60 kg ಇದು 140 ರೂಪಾಯಿ ತರ್ತಾರಂತೆ. ಆಮೇಲಿಂದ ಅವು ಎಂಟೈರ್ ಸ್ಟಾಕ್ ಅಷ್ಟನ್ನು ಮಾರ್ತಾನಂತೆ. ಮಾರಿದಾಗ ಅವನು 20% ಲಾಭ ತಂತಾರೆ. ಅಂದ್ರೆ ಎಷ್ಟಕ್ಕೆ ಮಾರಿದ್ರೆ 20% ಲಾಭ ಸಿಗುತ್ತೆ ನೋಡೋಣ. ಅಂದ್ರೆ ಎಷ್ಟು ಕೆಜಿ ಇರೋದು? ಫಸ್ಟ್ 40 kg 40 kg ಎಷ್ಟಕ್ಕೆ ಮಾರ್ತಿದ್ದಾರೆ? ತಂದಿದ್ದು 90. ಹಾಗಾದ್ರೆ ಎಷ್ಟು ಅದಕ್ಕೆ ಎಷ್ಟು ರೇಟ್ ಕೊಟ್ಟಿದ್ರು ಅಂತ ಗೊತ್ತಿರ್ಬೇಕಲ್ವ? ಪ್ರೈಸ್ ಎಷ್ಟು ರೂಪಾಯಿ? 9 4 ಎಷ್ಟಮ್ಮ? 36 ಆಯ್ತಾ. ನೆಕ್ಸ್ಟ್ 60 kg ತಂದಿದಾರ. 60 kg ಎಷ್ಟು ರೂಪಾಯಿ ಅಂತ? 140 ರೂಪಾಯಿ. ಹಾಗಾದ್ರೆ 14 6 60 ಎಷ್ಟು? 84 ಆಯ್ತಾ. ಹಾಗಾದ್ರೆ ಟೋಟಲ್ ಎಷ್ಟು ಕೆಜಿ ಅಕ್ಕಿ ತಂದಿದ್ದು? ಎಷ್ಟಮ್ಮ? ಎಷ್ಟು ಅಮೌಂಟ್ ಕೊಟ್ಟಿದ್ದು? ಎಷ್ಟು? 12,000. ಹಾಗಾದ್ರೆ 100 kg-ನ 12,000 ಕೊಟ್ಟು ತಂದವರಂತೆ. ಹಾಗಾದ್ರೆ 1 kg-ಗೆ ಎಷ್ಟು ಕಂಡುಹಿಡಿಬಹುದಾ? 0 0 ಕ್ಯಾನ್ಸಲ್ ಇಂಟು 120 ಇಂಟು 120 ಅಂದ್ರೆ 1 kg-ಗೆ ಎಷ್ಟಾಯ್ತು? 120 ರೂಪಾಯಿ ಆಯ್ತು. ಅವ್ನು ಎಷ್ಟು ಮಾರ್ತಾನೆ ಅದನ್ನ ತಂದು ಕೇಳಿ 120 ಆನ್ಸರ್ ಹೇಳ್ಬೋದಾಯ್ತು. ಆನ್ಸರ್ ಇದೆ 120 ಇಲ್ಲ. ಓಕೆ, ಈಗ 120 ತಂದಿರೋದು ಎಷ್ಟಕ್ಕೆ ಮಾರ್ತಾನಂತೆ? 20% ಲಾಭಕ್ಕೆ. ನೋಡಿ, ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋದು ಯಾವ ತರ ಅಂದ್ರೆ 120 ಇಂಟು ಎಷ್ಟು ಪರ್ಸೆಂಟ್ ಬೇಕಿರೋ ನಿಮ್ಗೆ? 20 ಡಿವೈಡೆಡ್ ಬೈ 100 ಮಾಡಿ 0 0 ಕ್ಯಾನ್ಸಲ್. 12 2 20. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಲಾಭ ತಾಂತಿದ್ದಾನೆ? 24 ರೂಪಾಯಿ ತಾಂತಿದ್ದಾನೆ. ಅಂದ್ರೆ ಈ 24 ರೂಪಾಯಿನ ಆಡ್ ಮಾಡಿ 144ಗೆ ಅವನು ಸೇಲ್ ಮಾಡಿದ್ರೆ 20% ಲಾಭ. ಎಷ್ಟು ಸೇಲ್ ಮಾಡಬೇಕು? 144ಗೆ ಅವನು ಸೇಲ್ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ? 20%. ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಲಾ? ಓಕೆ, ಒಂದು ವ್ಯಾಪಾರಿ 40 kg ಬಾಸುಮತಿ ಅಕ್ಕಿಯನ್ನು ಪ್ರತಿ ಕೆಜಿಗೆ 90 ರು ಮತ್ತು ಇನ್ನೊಂದು ಚೀಲ 60 kg ಬಾಸುಮತಿ ಅಕ್ಕಿಯನ್ನು ಪ್ರತಿ ಕೆಜಿಗೆ 140 ರುಗೆ ಖರೀದಿಸಿದನು. ಅವನು ಪೂರ್ತಿ ಅಕ್ಕಿಯನ್ನು 20% ಲಾಭಕ್ಕೆ ಮಾರಾಟ ಮಾಡಿದನು. ಹಾಗಾದರೆ ಪ್ರತಿ ಕೆಜಿಗೆ ಮಾರಾಟದ ಬೆಲೆ ಎಷ್ಟು? ಓಕೆನಾ? ಹಾಗಾದ್ರೆ ನಾನು ಎಷ್ಟು ಕೆಜಿ ತರ್ತಿದ್ದಾರೆ ಅವರು? ಫಸ್ಟ್ 40 kg. ಎಷ್ಟು ರೂಪಾಯಿ ಕೊಟ್ರು? 90 ರೂಪಾಯಿ. ಹಾಗಾದ್ರೆ ಟೋಟಲ್ ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟು ತಂದಿದ್ದು? 3,600 ರೂಪಾಯಿ. ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ಎಷ್ಟು ಕೆಜಿದು? 60 kg. ಹಾಗಾದ್ರೆ ಎಷ್ಟು? 1 kg 140. ಹಾಗಾದ್ರೆ ಟೋಟಲ್ ಅದಕ್ಕೆ ಅಮೌಂಟ್ ಕೊಟ್ಟಿರೋದು ಎಷ್ಟು ಅವರು? 8,400. ಹಾಗಾದ್ರೆ ಟೋಟಲ್ ಒಂದ್ ಬ್ಯಾಗು 2 ಬ್ಯಾಗಿಂದ ಎಷ್ಟು ಕೆಜಿ ಇತ್ತು?
100 ಕೆಜಿ. ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ರೆ ಎರಡು ಬ್ಯಾಗ್ ಇಂದ 12,000. 12,000. ಹಾಗಾದ್ರೆ ಎಷ್ಟು ಕೆಜಿ ಇದ್ದಿತ್ತು? 100 ಕೆಜಿಗೆ 12,000 ಆದ್ರೆ 1 ಕೆಜಿಗೆ ಎಷ್ಟು? 1 ಕೆಜಿಗೆ 120 ರೂಪಾಯಿ. 120 ರೂಪಾಯಿ ಅಂದ್ರೆ ಎಷ್ಟು ಪರ್ಸೆಂಟ್ ಲಾಭ ತಗೋಬೇಕಂತವ್ರು? 20%. 20% ಅಂದ್ರೆ 120ಗೆ ಎಷ್ಟು ರೂಪಾಯಿ? 24 ರೂಪಾಯಿ. 24 ಅಂದ್ರೆ 144. ಓಕೆ, okay. A rice trader mixed two varieties of rice of 60 kg with cost of 45 rupees per kg and 40 kgs which cost of 60 rupees per kg is aimed to get 20% gain of his investment. Then how much cost should be each kg is mixed the rice? ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಒಂದು ಟ್ರೇಡರ್ ಇರ್ತಾರೆ, ಎರಡು ವೆರೈಟಿ ಇರುವ ಅಕ್ಕಿಯನ್ನು ತರ್ತಾರಂತೆ. ಹಾಗಾದ್ರೆ ಒಂದು ಬ್ಯಾಗ್ ಅಲ್ಲಿ, ಒಂದು ವೆರೈಟಿ ಬ್ಯಾಗ್ ಅಲ್ಲಿ 60 ಕೆಜಿ ಇರುತ್ತೆ. ಅದನ್ನ ಎಷ್ಟು ರೂಪಾಯಿ ತರ್ತಾರೆ? 1 ಕೆಜಿಗೆ 45 ರೂಪಾಯಿ ತರ್ತಾರಂತೆ. ಅದಾದ್ಮೇಲೆ 40 ಕೆಜಿ ಅಕ್ಕಿನ 60 ರೂಪಾಯಿ ಕೊಟ್ಟು ತರ್ತಾರಂತೆ. ಹಾಗಾದ್ರೆ ಅವರಿಗೆ ಲಾಭ ಅದನ್ನ ಮಾರಿದಾಗ 20% ಸಿಗ್ಬೇಕು ಅಂದ್ರೆ ಎಷ್ಟಕ್ಕೆ ಅವರು ಸೇಲ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ನೋಡೋಣ. ಫಸ್ಟ್ ವೆರೈಟಿ ಅಕ್ಕಿ ಎಷ್ಟು ಕೆಜಿ ತರ್ತಿದ್ದಾರೆ? ಫಸ್ಟ್ ವೆರೈಟಿ ಅಕ್ಕಿ 60 ಕೆಜಿನ ಎಷ್ಟು ರೂಪಾಯಿ? 45 rupees. ನೆಕ್ಸ್ಟ್ ಎರಡನೇ ವೆರೈಟಿ ಅಕ್ಕಿನ 40 ಕೆಜಿ ಎಷ್ಟು ರೂಪಾಯಿ? ಹಂಗೆ 60 rupees ಹಂಗೆ. ಹಾಗಾದ್ರೆ ಇಂಟು ಮಾಡಿ ಎಷ್ಟಿದೆ? 2700 2700 rupeesಗೆ ಇವ್ರು ತರ್ತಾರೆ. ನೆಕ್ಸ್ಟ್ ಇದು 2400 ಐಟಮ್ ತರ್ತಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಕೆಜಿ ಇತ್ತು ನನ್ನ ಹತ್ರ ಅಕ್ಕಿ? 100 ಕೆಜಿ ಅಕ್ಕಿ ಇದೆ. ಹಾಗಾದ್ರೆ ಇದು 5100. ಹಾಗಾದ್ರೆ 100 ಕೆಜಿಗೆ ಎಷ್ಟು ಕೊಟ್ಟಿದ್ದಾರೆ ಅವರು? 5100. 100 ಕೆಜಿಗೆ 5100 ರೂಪಾಯಿ ಕೊಟ್ಟಿದೆ. ಹಾಗಾದ್ರೆ ನನಗೆ ಏನ್ ಬೇಕು? 1 ಕೆಜಿಗೆ ಎಷ್ಟು ರೂಪಾಯಿ ಅಲ್ವಾ? 1 ಕೆಜಿಗೆ ಅವ್ರು ಎಷ್ಟು ರೂಪಾಯಿ ಕೊಟ್ಟರು ಅಂದ್ರೆ 00 ಕ್ಯಾನ್ಸಲ್, 51 ಮಾಡಬೇಕು, 51. ಓಕೆನಾ? ಹಾಗಾದ್ರೆ 1 ಕೆಜಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅವರು? 51 ರೂಪಾಯಿ ಕೊಟ್ಟಿದ್ದಾರೆ. ಹಾಗಾದ್ರೆ 51 ರೂಪಾಯಿಗೆ ಅವ್ರು ಎಷ್ಟು ಲಾಭ ತಗೋಬೇಕು? ಎಷ್ಟು ಮಾರದ ಲಾಭ ಸಿಗುತ್ತೆ? 20%. 20% 51ಗೆ 20% ಅಂದ್ರೆ 51 into 2 ಎಷ್ಟು? 102 ನ 1 102 divided by 10. 10 ಅಂದ್ರೆ 10.2. ಓಕೆನಾ? 10 ರೂಪಾಯಿ 2 ಪೈಸೆ ಅವ್ರು ಏನಾದ್ರು ಲಾಭ ಇಟ್ಟರೆ 20% ಅವ್ರು ಪ್ರಾಫಿಟ್ ತಗೊಬೋದಂತೆ. ಎಷ್ಟು? 10 rupees 20 ಪೈಸೆ. ಹಾಗಾದ್ರೆ ಆಡ್ ಮಾಡಿ 51 ಪ್ಲಸ್ 61 rupees 20 ಪೈಸೆ ಅವನು ಮಾರಿದ್ರೆ 61 ರೂಪಾಯಿ 20 ಪೈಸೆಗೆ ಮಾರಿದ್ರೆ ಅವ್ನಿಗೆ ಏನಾಗುತ್ತಂತೆ? 20% ಲಾಭ ತಗೊಬೋದಂತೆ. ಓಕೆನಾ? ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಲ್ಲ ಕನ್ನಡದಲ್ಲಿ. ಒಬ್ಬ ಅಕ್ಕಿ ವ್ಯಾಪಾರಿಯು ಪ್ರತಿ ಕೆಜಿಗೆ ಶುಲ್ಕ 45ರಂತೆ 45 ಬೆಲೆಯ ಇರುವ 60 ಕೆಜಿ ತರ್ತಾರಂತೆ. ಅಕ್ಕಿಯೊಂದಿಗೆ ಪ್ರತಿ ಕೆಜಿಗೆ 60 ಇರುವ ಬೆಲೆಯಂದು ವಿವಿಧ 40 ಕೆಜಿ ತರ್ತಾರಂತೆ. ಅಂಡ್ ದೆನ್ ಅಕ್ಕಿಯನ್ನು ಬೆರೆಸುತ್ತಾನೆ. ತಾನು ಹೂಡಿಕೆಯಲ್ಲಿರುವ ಮೇಲೆ 20% ಲಾಭ ಪಡೆಯಲು ಆತ ಎಷ್ಟಕ್ಕೆ 1 ಕೆಜಿಗೆ ಎಷ್ಟು ಸೇಲ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಫಸ್ಟ್ ವೆರೈಟಿ ಎಷ್ಟಿದೆ? ಎಷ್ಟು ಕೆಜಿ ಇದೆ? 60 ಕೆಜಿ. ಎಷ್ಟು ರೂಪಾಯಿ ತಂದಿದ್ದು? 45. ಹಾಗಾದ್ರೆ ಬ್ಯಾಗಿಗೆ ಎಷ್ಟು ರೂಪಾಯಿ? 2700 ರೂಪಾಯಿ. ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ತರ್ತಾನೆ, ಅದು ಎಷ್ಟು ಕೆಜಿ? 40 ಕೆಜಿ. ಎಷ್ಟು ರೂಪಾಯಿ? 60 ರೂಪಾಯಿ. ಆ ಬ್ಯಾಗಿಗೆ ಎಷ್ಟು? ಟೋಟಲ್ ಎಷ್ಟು ಕೆಜಿ ಅಕ್ಕಿ ತಂದಿದ್ದು? ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದು? ಓಕೆನಾ? ಹಾಗಾದ್ರೆ 100 ಕೆಜಿಗೆ 5100 ರೂಪಾಯಿ ಅಂದ್ರೆ 1 ಕೆಜಿಗೆ ಎಷ್ಟು? 51 ರೂಪಾಯಿ. 51 ರೂಪಾಯಿಗೆ 20% ಅಂದ್ರೆ ಎಷ್ಟು ರೂಪಾಯಿ ಲಾಭ? 10 ರೂಪಾಯಿ 2 ಪೈಸೆ. ಹಾಗಾದ್ರೆ ಟೋಟಲ್ ಎಷ್ಟು ರೂಪಾಯಿ ಲಾಭ ಮಾರಬೇಕು ಅವನು? 61 ರೂಪಾಯಿ 20 ಪೈಸೆ ಮಾರಿದ್ರೆ ಅವನಿಗೆ 20% ಲಾಭ ಸಿಗುತ್ತೆ. ಓಕೆ ನೋಡಿ, ಕ್ವಶನ್ ಏನ್ ಹೇಳ್ತಿದೆ ನೋಡೋಣ. ಇನ್ ವಾಟ್ ರೇಷಿಯೋ ಶುಗರ್ ಕಂಟೆಂಟ್ ಕಾಸ್ಟ್ rupees 52 per kg
and rupees 40 kg be mixed with each other so that he selling mixture is 54 rupees per kg, then he get the profit 20%. ಅಂದ್ರೆ 52 ರೂಪಾಯಿದು ತರ್ತಾರೆ, 40 ರೂಪಾಯಿದು ತರ್ತಾರೆ, ಎಷ್ಟು ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿ ಅದನ್ನ ಮಾರಿದ್ರೆ 54 ರೂಪಾಯಿ ಮಾರಿದ್ರೆ ಎಷ್ಟು ಸಿಗುತ್ತೆ ಲಾಭ? 20% ಸಿಗುತ್ತೆ. ಹಾಗಾದ್ರೆ ಲಾಭ ಏನು ಸಿಗದಂಗ್ ಮಾಡ್ಬೇಕು ಅಂದ್ರೆ ಎಷ್ಟಕ್ಕೆ ಮಾರ್ಬೇಕಾಗಿತ್ತು ನೋಡೋಣ. ಫಸ್ಟ್ ಎಷ್ಟು ಪರ್ಸೆಂಟ್ ತರ್ತಿದಾರಪ್ಪ? 20% ತರ್ತಿದ್ದಾರೆ. ಆಗ 20% ಪ್ರಾಫಿಟ್ ಲಾಸ್? ಪ್ರಾಫಿಟ್ ಅಂದ್ರೆ 20% ತರ್ತಿದ್ದಾನೆ. ಪ್ರಾಫಿಟ್ ಲಾಸ್? ಪ್ರಾಫಿಟ್ ಅಗರ್ ಪ್ಲಸ್ 100 ಅಂದ್ರೆ 120 ರೂಪಾಯಿ. 120 ಭಾಗನ ಎಷ್ಟು ರೂಪಾಯಿಗೆ? 54 ರೂಪಾಯಿ ಸಿಗುತ್ತೆ. ಹಾಗಾದ್ರೆ 100 ಏನು ಸಿಗ್ಲಿಲ್ಲ ಅಂದ್ರೆ ಎಷ್ಟಕ್ಕೆ ಮಾರಬೇಕು? ಅಲ್ಲಿಂದ ಎಷ್ಟು ಸತಿ ಹೋಗುತ್ತೆ? ಎಷ್ಟು ಸತಿ ಹೋಗುತ್ತೆ? 5 6 ಈಗ ಹೇಳಿ. 6 9 6 4.5 ಬರುತ್ತಾ? 6 9 9 5 40. ಹಾಗಾದ್ರೆ ಅವ್ನು ಎಷ್ಟಕ್ಕೆ ಸೇಲ್ ಮಾಡ್ಬೇಕಾಗಿತ್ತು? 45 ರೂಪಾಯಿ ಮಾರಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹಾಗಾದ್ರೆ 45 ರೂಪಾಯಿ ಮಾರ್ಬೇಕಾಯ್ತು. ಹಾಗಾದ್ರೆ ಫಸ್ಟ್ ಎಷ್ಟು ರೂಪಾಯಿ ತರ್ತಿದ್ದು? 52 ರೂಪಾಯಿ ಒಂದು, ನೆಕ್ಸ್ಟ್ ಇನ್ನೊಂದು 40 ರೂಪಾಯಿ. ಎಷ್ಟು ಮಿಕ್ಸ್ ಆಗ್ಬೇಕಾಗಿತ್ತು? 45ಗೆ. ಎಷ್ಟು? ಇಲ್ಲಿ 5 ಭಾಗ, ಇಲ್ಲಿ ಎಷ್ಟು? 7 ಭಾಗ. ಹಾಗಾದ್ರೆ 5:7 ಹಂಗೆ ತಂದು 5:7 ಭಾಗದಂಗೆ ಮಿಕ್ಸ್ ಮಾಡಿದ್ರೆ 5:7 ಭಾಗದಾಗ ಮಿಕ್ಸ್ ಮಾಡಿ 20% ಲಾಭ ತಗೋಬೇಕು ಅಂದ್ರೆ 54 ರೂಪಾಯಿ ಮಾರಬೇಕಾಗಿತ್ತು. ಓಕೆ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಪ್ರತಿ ಕೆಜಿಗೆ ರೂ 52 ರೂ ಮತ್ತು ಇನ್ನೊಂದು 40 ರೂಪಾಯಿ ಬೆಲೆಯ ಸಕ್ಕರೆಯನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಿದಾಗ ಪ್ರತಿ ಕೆಜಿ 54 ರೂ ಮಿಶ್ರಣವನ್ನು ಮಾರಿದಾಗ ಅವನಿಗೆ 20% ಲಾಭ ದೊರೆಯುತ್ತದೆ. ಅಂದ್ರೆ ಆಲ್ರೆಡಿ ಅವನಿಗೆ ಲಾಭ ಎಷ್ಟು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. 20% ಅವನು ಮಾರಿದ್ರೆ ಲಾಭ ತಗೊಂಡ್ರೆ 54 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಲಾಭ ತಗೊಳ್ಳೋದ್ರಿಂದ 100 ಪ್ಲಸ್ 20, ಲಾಸ್ ಆಗೋದ್ರಿಂದ 100 - 20, ಲಾಸ್ ಪ್ರಾಫಿಟ್ ತಾನೇ ಆಗ್ತಿರೋದು. 120ಕ್ಕೆ 54 ಆದ್ರೆ 100ಕ್ಕೆ ಎಷ್ಟು ಒರಿಜಿನಲ್ ಅವ್ನು ಎಷ್ಟಕ್ಕೆ ಮಾರಬೇಕಾಗಿತ್ತು? 45ಗೆ. ಹಾಗಾದ್ರೆ ಒಂದು ಐಟಮ್ ಎಷ್ಟು ಬೆಲೆ? 52. ಇನ್ನೊಂದ್ರದ್ದು 40. ಎಷ್ಟಕ್ಕೆ ಮಾರಬೇಕಾಗಿದ್ದು? 45. ಹಾಗಾದ್ರೆ ಎಷ್ಟು ಅನುಪಾತ? 5:7. 5:7 ಭಾಗದಲ್ಲಿ ಅವನು ಸೇಲ್ ಮಾಡಬೇಕಾಗಿತ್ತು. ಓಕೆ, the cost of type 1 rice 60 rupees per kg and type 2 rice is 84 rupees kg. Both type 1 and type 2 are mixed within the ratio of 2:1. Then the price of the per kg mixed with the rice. ಅಂದ್ರೆ ಮಿಕ್ಸ್ ಮಾಡಿದಾಗ ಎಷ್ಟು ಕೆಜಿಗೆ ಅವನು ಸೇಲ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಒಂದ್ ಅಕ್ಕಿ ಎಷ್ಟು ರೂಪಾಯಿ ಅಂತೆ? ಇನ್ನೊಂದು ಅಕ್ಕಿ ಎಷ್ಟು ರೂಪಾಯಿ ಅಂತೆ? 84 ಅಂತೆ. ಹಾಗಾದ್ರೆ ಯಾವ ಅನುಪಾತದಲ್ಲಿ ಮಿಕ್ಸ್ ಆಗ್ತಿದೆಯಂತೆ? 2:1 ಅಲ್ವಾ? ಹಾಗಾದ್ರೆ ನನಗೆ ಟೋಟಲ್ ಮಿಶ್ರಣ ಎಷ್ಟಾಗ್ತಿದೆ ಅಂತ ಬೇಕು. ಅದರಿಂದ ಟೋಟಲ್ ಎಷ್ಟು ಅಕ್ಕಿ ಇದೆ ಅಂತ ನೋಡಿ. ಎಷ್ಟು ಭಾಗ ಇದೆ? ಎಷ್ಟು ಭಾಗ ಇದೆಯೋ? 120. ನೆಕ್ಸ್ಟ್ ಇದು 84. ಅಂದ್ರೆ ಟೋಟಲ್ ಎಷ್ಟು ಅಕ್ಕಿ ಇದೆ ಅಂತೆ? ಆಡ್ ಮಾಡಿ. 204. 204 ಇದೆ. ಆ 204 ಏನು? ಎಷ್ಟು ಭಾಗ? 3 ಭಾಗನಾ? ಆ 3 ಭಾಗನೇ 204 ಆದ್ರೆ ನಮ್ಗೆ ಎಷ್ಟು ಬೇಕು? 1 ಭಾಗ ತಾನೇ ಬೇಕಿರೋದು. ಆ 1 ಭಾಗ ಎಷ್ಟು? 3 ಎಷ್ಟು ಹೋಗುತ್ತಪ್ಪ ಇದು? 3 ಇಂದ 3 6 18 24 ಉಳಿತು. 24 ಅಂದ್ರೆ ಯಾವ ಟೇಬಲ್ಸ್ ಬರುತ್ತೆ? 3 8 24 ಅಂದ್ರೆ ಅಂದ್ರೆ ಎಷ್ಟು ಕೆಜಿ ಮಾರ್ಬೇಕಾಯ್ತು? ಅವನು 68 ರೂಪಾಯಿ ಸೇಲ್ ಮಾಡಿದ್ರೆ 1:2 ಒಂದ್ಗೆ ಸೇಲ್ ಮಾಡಬಹುದು. ಓಕೆನಾ? ಅಂದ್ರೆ ಏನಾಗ್ತದೆ? ಒಂದನೇ ವಿಧದ ಅಕ್ಕಿ ಬೆಲೆ ಪ್ರತಿ ಕೆಜಿಗೆ 60 ರೂಪಾಯಿ ಅಂತ ತರ್ತಾನೆ. ಎರಡನೇ ಅಕ್ಕಿ 84 ರೂಪಾಯಿ ಅಂತ ತಂದು ಅವರು ಮಿಕ್ಸ್ ಮಾಡಿದಾಗ 2:1 ಅಂದ್ರೆ 60 ರೂಪಾಯಿ 2 ಭಾಗ ಮಿಕ್ಸ್ ಮಾಡ್ತಾನಂತೆ. 84 ರೂಪಾಯಿ ಎಷ್ಟು ಭಾಗ ಮಿಕ್ಸ್ ಮಾಡ್ತಾರೆ? 1 ಭಾಗ ಮಿಕ್ಸ್ ಮಾಡ್ತಾರಂತೆ.
ಮಿಕ್ಸ್ ಮಾಡಿದಾಗ ಅವನು ಎಷ್ಟು ಬೆಲೆಗೆ ಅವನು ಮಾರಬೇಕು, ಈ ರೇಷಿಯೋ ತಂದಾಗ ಎಷ್ಟು ಬೆಲೆಯಲ್ಲಿ ಅವ್ನು ಮಾರಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ನಾನು 60 ರೂಪಾಯಿ ಇತ್ತು, ಎಷ್ಟು ಭಾಗ ತಂದಿರೋದು ಮಿಕ್ಸ್ ಮಾಡ್ತಿರೋದು? 2 ಭಾಗ. 2 ಭಾಗ ಅಂದ್ರೆ ಎಷ್ಟಾಯ್ತು? 120. 84 ಇರೋದು, 1 ಭಾಗ ಮಿಕ್ಸ್ ಮಾಡ್ತಿದ್ದಾನ, ಆ 1 ಭಾಗ ಅಂದ್ರೆ 84. ಹಾಗಾದ್ರೆ ಟೋಟಲ್ ಎಷ್ಟು ಅಕ್ಕಿ ಮಿಕ್ಸ್ ಆಗಿರೋದು? 204 kg. ಹಾಗಾದ್ರೆ ಎಷ್ಟು ಭಾಗ ಇರೋದು? ಎಷ್ಟು? 3 ಭಾಗ. ಹಾಗಾದ್ರೆ 3 ಭಾಗ ಅಂದ್ರೆ 204 ರೂಪಾಯಿ. ಹಾಗಾದ್ರೆ 1 ಭಾಗ ಅಂದ್ರೆ 68 ರೂಪಾಯಿ. ಆಪ್ಷನ್ ಡಿ. ಓಕೆ, ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ. ದ ಕಾಸ್ಟ್ ಆಫ್ ದಿ ಟೈಪ್ 1 ರೈಸ್ is 78 rupees per kg and type 2 rice is 57 per kg. The both type 1 and type 2 are mixed in the ratio of 3:4. Variety of the rice is, then the price of the per kg is mixed. ಅಂದ್ರೆ ಎಷ್ಟು ಕೆಜಿ ಮಿಕ್ಸ್ ಮಾಡಿದ್ರೆ ಅವ್ನು ಸೇಲ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಅಂದ್ರೆ ನನ್ನ ಹತ್ರ ಟೈಪ್ 1 ಅಕ್ಕಿ ಇರುತ್ತೆ, ಎಷ್ಟಿರುತ್ತೆ? ಯಾವ್ದಿದೆ? ಟೈಪ್ 1 ಅಕ್ಕಿ ಇದೆ, ಅದು ಎಷ್ಟು ರೂಪಾಯಿ? 78. ನೆಕ್ಸ್ಟ್ ಟೈಪ್ 2 ಅಕ್ಕಿ ಎಷ್ಟು? 57. ಹಾಗಾದ್ರೆ ಟೈಪ್ 1 ಅಕ್ಕಿ ಎಷ್ಟು ಭಾಗ ಮಿಕ್ಸ್ ಮಾಡ್ತಾರಂತೆ? ಎಷ್ಟು? ಟೈಪ್ 2 ಅಕ್ಕಿ 4 ಭಾಗನಾ? ಓಕೆ, ಆಡ್ ಮಾಡಿ, ಮಲ್ಟಿಪ್ಲೈ ಮಾಡಿ. 8 3s 24. 240. ಹಾಗಾದ್ರೆ ಇಲ್ಲಿ ಎಷ್ಟಿದೆ? 78 ಇದೆ. ಎಷ್ಟು ಜಾಸ್ತಿ ಮಾಡಿದಿರಾ? 2 ಅಂದ್ರೆ ಇಲ್ಲಿ ಎಷ್ಟು ಇಂಟು ಆಗ್ತಿದೆ? 3 ಅಂದ್ರೆ 2 3s 6. 2 8 3s 24. 240 ಮೈನಸ್ 6 ಮಾಡಿ. 232 4 ಅಲ್ವಾ? ಓಕೆ, 4. ಓಕೆನಾ? ನೆಕ್ಸ್ಟ್ 57 into 4 60. 6 4s 24. ಎಷ್ಟು ಜಾಸ್ತಿ ಮಾಡಿ ಕಮ್ಮಿ ಮಾಡಿದೀವಿ? 3 ಜಾಸ್ತಿ ಮಾಡಿದೀವಿ. 3 4s 12. 24. 240 ಮೈನಸ್ 12 ಎಷ್ಟು? 228. ಓಕೆನಾ? ಹಾಗಾದ್ರೆ ನನ್ನ ಹತ್ರ ಎಷ್ಟು ಭಾಗ ಅಕ್ಕಿ ಇರೋದು? ಎಷ್ಟು ಭಾಗಪ್ಪ? 7 ಭಾಗನಾ? 7 ಭಾಗ. ಟೋಟಲ್ ಅಮೌಂಟ್ ಎಷ್ಟು? 462. ಹಾಗಾದ್ರೆ ನನ್ನ ಹತ್ರ 7 ಭಾಗ ಇರೋದಕ್ಕೆ ಎಷ್ಟು ರೂಪಾಯಿ? 462 ರೂಪಾಯಿ. ಆದ್ರೆ 1 ಭಾಗಕ್ಕೆ ಎಷ್ಟು? 1 ಭಾಗಕ್ಕೆ ಎಷ್ಟು? ಫೈನ್ ಮಾಡಿ. 7 ಇಂದ ಎಷ್ಟೇ ಓದ್ತಿದ್ದು? 7 6 42. ಎಷ್ಟು ಉಳಿತು? 4 ಉಳಿತು. ನೆಕ್ಸ್ಟ್ ಇನ್ನು 42 ಅಂದ್ರೆ 6 ಇಂಟು 66. 66 ರೂಪಾಯಿ ಹಂಗೆ ಅವನು ಸೇಲ್ ಮಾಡಿದ್ರೆ 66 ರೂಪಾಯಿ ಅವರು ಸೇಲ್ ಮಾಡಿದ್ರೆ 3:4 ಅನುಪಾತದಲ್ಲಿ ಅವ್ನು ಮಿಕ್ಸ್ ಮಾಡಬೇಕು. ಓಕೆನಾ? ಅಂದ್ರೆ ಇನ್ನೊಂದ್ಸತಿ ಹೇಳ ಕನ್ನಡದಲ್ಲಿ ನೋಡಿ. ಒಂದು ವಿವಿಧ ಅಕ್ಕಿಯ ಬೆಲೆ ಒಂದು ಟೈಪ್ದು 78 ರೂಪಾಯಿ ಇರುತ್ತೆ, ಇನ್ನೊಂದು ಟೈಪ್ ಇಂದ ಎರಡನೇ ವಿಧಿದು 57 ರೂಪಾಯಿ ಇರುತ್ತೆ. ಹಾಗಾದ್ರೆ ಅದನ್ನ ಮಿಕ್ಸ್ ಮಾಡ್ತಾರಂತೆ. ಯಾವ ಪ್ರಮಾಣದಲ್ಲಿ? 3:4 ರೇಷಿಯೋಲಿ ಮಿಕ್ಸ್ ಮಾಡ್ತಾರಂತೆ. ಹಾಗಾದ್ರೆ ಮಿಕ್ಸ್ ಮಾಡಿದಾಗ ಅವನು ಎಷ್ಟು ರೂಪಾಯಿ ಹಂಗೆ ಅದನ್ನ ಸೇಲ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ಟೈಪ್ 1 ಅಕ್ಕಿ ಎಷ್ಟು ರೂಪಾಯಿ? 78 ರೂಪಾಯಿ. ಟೈಪ್ 2 ಅಕ್ಕಿ ಎಷ್ಟು ರೂಪಾಯಿ? 57 ರೂಪಾಯಿ. ಟೈಪ್ 1 ಅಕ್ಕಿಗೆ ಎಷ್ಟು ಭಾಗ ಮಿಕ್ಸ್ ಮಾಡ್ತಿದ್ದಾರೆ? 3 ಭಾಗ. ಹಾಗಾದ್ರೆ 78 ಇಂಟು 3 ಅಂದ್ರೆ ಎಷ್ಟು? 234 ರೂಪಾಯಿ. ಹಾಗಾದ್ರೆ ಟೈಪ್ 2 ಅಕ್ಕಿ ಎಷ್ಟು ರೂಪಾಯಿ? 57 ರೂಪಾಯಿದು ಎಷ್ಟು ಭಾಗ ಮಿಕ್ಸ್ ಆಗ್ತಿದೆ? 4 ಭಾಗ. ಹಾಗಾದ್ರೆ ಎಷ್ಟಾಗುತ್ತೆ? 228. ಹಾಗಾದ್ರೆ ಟೋಟಲ್ ನನ್ನ ಹತ್ರ ಎಷ್ಟು ಭಾಗ ಅಕ್ಕಿ ಇರೋದು ಮಿಕ್ಸ್ ಮಾಡ್ತಿರೋದು? 7 ಭಾಗ ಮಿಕ್ಸ್ ಮಾಡ್ತಿರೋದು. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಮಿಕ್ಸ್ ಮಾಡಿರೋದ್ರದ್ದು? 462 ರೂಪಾಯಿ. ಹಾಗಾದ್ರೆ 7 ಭಾಗಕ್ಕೆ 462 ರೂಪಾಯಿ. ಹಾಗಾದ್ರೆ 1 ಭಾಗಕ್ಕೆ ಎಷ್ಟು ರೂಪಾಯಿ? 66 ರೂಪಾಯಿ. ಓಕೆ, ಓಕೆ. ಇಲ್ಲಿ ನೋಡಿ ಏನ್ ಹೇಳ್ತಿದೆ. A drum contains 100 liters of ethanol. 20 liters of liquid is removed and replaced with the water. ಅಂದ್ರೆ 100 ಲೀಟರ್ ಈಥೆನಾಲ್ ಇರೋದ್ರಲ್ಲಿ 20 ಲೀಟರ್ ಲಿಕ್ವಿಡ್ ತಕ್ಕೊಂಡು ಏನ್ ಮಾಡ್ತಾನೆ ಅಂತ
ತಿರ್ಗಾ ಅದೇ ಜಾಗಕ್ಕೆ 20 ಲೀಟರ್ ತಿರ್ಗಾ ನೀರು ಮಿಕ್ಸ್ ಮಾಡ್ತಾರೆ. ಅದಾದ್ಮೇಲೆ 20 ಲೀಟರ್ ಮಿಕ್ಸ್ ವಿತ್ ಅಗೇನ್ ರಿಮೂವ್ ಅಂಡ್ ರೀಪ್ಲೇಸ್ ದಿ ವಾಟರ್. ತಿರ್ಗಾ ಏನ್ ಮಾಡ್ತಾರೆ, ಮಿಕ್ಸ್ ತಿರ್ಗಾ ಅದೇ ಪ್ರಮಾಣ ತಂದು ತಿರ್ಗಾ 20 ಲೀಟರ್ ತಿರ್ಗಾ ನೀರು ಹಾಕ್ತಾರಂತೆ. ಹಾಗಾದ್ರೆ ಹೌ ಮಚ್ ವಾಟರ್ ಈಸ್ ಪ್ರೆಸೆಂಟ್ ಇನ್ ದಿ ಡ್ರಮ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಒಂದು ಡ್ರಮ್ ಅಂತ ತಗೋದಾ, ಇದ್ರಾಗ ಎಷ್ಟು ಲೀಟರ್ ಇದೆ? ಈಗ 100 ಲೀಟರ್ ಇದೆಯಾ? ಈ 100 ಲೀಟರ್ ಅಲ್ಲಿ ಏನ್ ಮಾಡ್ತಾನಂತೆ, 20 ಲೀಟರ್ ಎತ್ಕೊಂತಾನಂತೆ. 20 ಲೀಟರ್ ಎತ್ಕೊಂಡ್ಬಿಟ್ಟು ಈತೇನ ಅಲ್ಲ ಏನ್ ಮಾಡ್ತಾನೆ, ಓನರಿಗೆ ಗೊತ್ತಾಗ್ಬಾರ್ದಲ್ವಾ, ಎತ್ಕೊಂಡು ಅವ್ನು ಸೇಲ್ ಮಾಡ್ಕೊಂಡು ಏನ್ ಮಾಡ್ತಾನೆ, ತಿರ್ಗಾ ಈ ಕಡೆಯಿಂದ ಬಂದ್ಬಿಟ್ಟು 20 ಲೀಟರ್ ನೀರ್ ಹಾಕ್ತಾನೆ. ಆಗ ಎಷ್ಟಾಯ್ತು? ಆಯ್ತಾ? ಈಗ ಇಲ್ಲಿ ಏನಾಗಿದೆ, 80 ಲೀಟರ್ ಇಥೆನಾಲ್ ಇದೆ, ನೆಕ್ಸ್ಟ್ 20 ವಾಟರ್ ಇದೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾನೆ, 100 ಲೀಟರ್ ಆಗಿರುತ್ತೆ. ತಿರ್ಗಾ ಏನ್ ಮಾಡ್ತಾನಂತೆ, ಇನ್ನ ಯಾರೋ ಇನ್ನೊಬ್ಬ ಕೇಳ್ತಾನ, ಮಿಕ್ಸರ್ ಪರವಾಗಿಲ್ಲ ಇನ್ನ ಕೊಡುವಂತ, ತಿರ್ಗಾ ಬರ್ತಾನಂತೆ, ಇನ್ನ 20 ಲೀಟರ್ ಕೊಟ್ಬಿಡ್ತಾನಂತೆ. ತಿರ್ಗಾ ಅವ್ರು ಯಾರು ಗೊತ್ತಾಗ್ಬಿಡ್ದು, ತಿರ್ಗಾ ಈ ಕಡೆ ಬಂದು ಇನ್ನೊಂದು 20 ಲೀಟರ್ ಹಾಕ್ಬಿಡ್ತಾನೆ. ಹಾಗಾದ್ರೆ ಈಗ ನೀರ ಬಳಸ ಹಾಕವನಲ್ವಾ, ನೀರು ಹಾಕಿದಾನೆ ಹಾಕಿಲ್ವಾ? ಹಾಕೋನೆ, ಈತೇನಾದ್ರು ಹಾಕಿದಾನೆ. ಹಾಗಾದ್ರೆ ಎಷ್ಟು ಲೀಟರ್ ವಾಟರ್ ಇದ್ರಲ್ಲಿ ಕಂಟೆಂಟ್ ಆಗಿದೆ ಅಂತ ಹೇಳಿ. ಸರಿನಾ? ಗೊತ್ತಾಯ್ತಾ? ಸಾಲ್ವ್ ಮಾಡೋಣ. ಓಕೆ, ಹಾಗಾದ್ರೆ ನೋಡಿ ಎಷ್ಟಿರೋದು ನಮ್ಮ ಹತ್ರ, ಎಷ್ಟು ಲೀಟರ್ ಐತಪ್ಪ? 100 ಲೀಟರ್ ಐತಾ? 100 ಲೀಟರ್ ಐತೆ ಅಂದ್ರೆ 100 ಲೀಟರ್ ಅಲ್ಲಿ ಎಷ್ಟು ಎತ್ಕೊಂತಿದ್ದಾನೆ, ಎಷ್ಟು ಎತ್ಕೊಂತಿದ್ದಾನೆ? 20 ಲೀಟರ್ಸ್ ಅಲ್ವಾ ಫಸ್ಟ್ ಎತ್ಕೊಳ್ಳೋದು. ಎಷ್ಟು ಎತ್ಕೊಂತಾನೆ? 20 ಲೀಟರ್ಸ್ ಎತ್ಕೊಂತಾನೆ. ಹಾಗಾದ್ರೆ ಇದನ್ನ ಪರ್ಸೆಂಟೇಜ್ ಮೇಲೆ ನಾವು ಸಾಲ್ವ್ ಮಾಡೋಣ. 100ಕ್ಕೆ 20% 20 ಎತ್ಕೊಂತಾನೆ. ಎಷ್ಟು ಪರ್ಸೆಂಟ್ ಎತ್ಕೊಂತಾನೆ? 20% ಎತ್ಕೊಂತಾನೆ. 100ಕ್ಕೆ 20% ರಿಮೂವ್ ಮಾಡ್ಕೊಂತಾನಲ್ವಾ. ಹಾಗಾದ್ರೆ ಇಲ್ಲಿ 100 ಇದ್ದಿದ್ದಕ್ಕೆ 20% ಅಂದ್ರೆ ಎಷ್ಟು? 20 ಎಷ್ಟು? ಸಾರಿ 80% ಈಥೆನಾಲ್ ಇತ್ತು. ಓಕೆನಾ? ಆ 80% ಲೀಟರ್ ಈಥೆನಾಲ್ಗೆ ತಿರ್ಗಿ ಏನ್ ಮಾಡ್ತಾನಂತೆ, ಏನ್ ಮಾಡ್ತಾನೆ, ಇನ್ನ 20 ಸೇರಿಸಿರ್ತಾನೆ. ಇಥೆನಾಲ್ ಮಾತ್ರ ಫೈಂಡ್ ಔಟ್ ಮಾಡೋಣ. 80 ಇಥೆನಾಲ್ ಇರುತ್ತಲ್ವಾ, ಆ ಇಥೆನಾಲ್ಗೆ ತಿರ್ಗಿ ಏನ್ ಮಿಕ್ಸ್ ಮಾಡ್ತಾನಂತೆ, 20% 20 ಇರುತ್ತೆ. ಆಗ ತಿರ್ಗಾ 20% ಇರ್ತಾನೆ ಎತ್ಕೊಳ್ಳೋದು. ಈ 80, ಯಾಕಂದ್ರೆ 80 ಲೀಟರ್ ಈಥೆನಾಲ್ ಇದೆಯಾ ಇಲ್ವಾ ಅಲ್ಲಿ? 80 ನೋಡಿ ಸಾಕು. ಆಮೇಲೆ ನೀರ್ ಮಿಕ್ಸ್ ಮಾಡಿದ್ದು ಆಮೇಲೆ ಮಾತಾಡೋಣ. ಎಷ್ಟು ಪರ್ಸೆಂಟ್ ಎತ್ಕೊಂತಾನೆ? ತಿರ್ಗಾ 20% ಎತ್ಕೊಂತಾನೆ. 20% ಎತ್ಕೊಂಡ್ರೆ ಎಷ್ಟಾಗುತ್ತೆ? 16 ಲೀಟರ್ ಎತ್ಕೊಂತಾನೆ ಅಂತ ತಾನೆ. ಎಷ್ಟು ಲೀಟರ್ ಎತ್ಕೊಂತಿದ್ದಾನೆ? 16 ಲೀಟರ್ ಎತ್ಕೊಂತಿದ್ದಾನೆ. ಹಾಗಾದ್ರೆ 80ರಲ್ಲಿ 16 ಲೀಟರ್ ಎತ್ಕೊಂಡ್ರೆ ಎಷ್ಟು? 80ರಲ್ಲಿ 16 ಲೀಟರ್ ಎತ್ಕೊಂಡ್ರೆ ಎಷ್ಟಪ್ಪ? 64. ಹಾಗಾದ್ರೆ 64 ಲೀಟರ್ ಅವ್ರ ಹತ್ರ ಎಷ್ಟು ಈಥೆನಾಲ್ ಇರುತ್ತೆ? ಈಥೆನಾಲ್ ಎಷ್ಟಿದೆ? 64 ಲೀಟರ್ ಇದೆ. ನನ್ಗೆ ಈಥೆನಾಲ್ ಬೇಕಾ ವಾಟರ್ ಬೇಕಾ? ವಾಟರ್ ಬೇಕಾ? ಹಾಗಾದ್ರೆ ವಾಟರ್ ಬೇಕು ಅಂದ್ರೆ ಟೋಟಲ್ ನನ್ನ ಹತ್ರ ಅಮೌಂಟ್ ಎಷ್ಟಿದ್ದು? 100 ಲೀಟರ್. 100 ಲೀಟರ್ ಅಲ್ಲಿ 64 ಲೀಟರ್ ಈಥೆನಾಲ್ ಇದೆ ಅಂದ್ರೆ ಎಷ್ಟು ಉಳಿದಿರುತ್ತೆ? 36 ಲೀಟರ್ ನೀರು ಇರುತ್ತೆ. ಓಕೆ ನೋಡಿ, ಅಂಗಡಿಯವನು ಬುದ್ಧಿವಂತ ಏನು ಹೇಳ್ತಿದ್ದಾನೆ, 100 ಲೀಟರ್ ಈಥೆನಾಲ್ ತಂದ್ಕೊಟ್ಟಿರ್ತಾನೆ ಸೇಲ್ ಮಾಡಪ್ಪ ಅಂತ. ಅವನ್ ಏನ್ ಮಾಡ್ತಾನೆ, ಯಾರೋ ಬಂದು ಫಸ್ಟ್ 20 ಲೀಟರ್ ತಗೊಂಡೋಗ್ಬಿಡ್ತಾನೆ. ತಗೊಂಡೋದ್ಮೇಲೆ ಏನೋ ಗೊತ್ತಾಗದಂಗೆ ಇರ್ಲಿ, ಇನ್ನೊಂದ್ ಸ್ವಲ್ಪ ಪ್ರಾಫಿಟ್ ಮಾಡೋಣ ಅಂತ ಏನ್ ಮಾಡ್ತಾರೆ ಅವರು, ಈ ಅರ್ಧ ಎಷ್ಟು ಎತ್ಕೊಂಡು ಹೋಗ್ತಾರೆ ಅಷ್ಟಕ್ಕೆ 20 ಲೀಟರ್ ಏನ್ ಮಾಡ್ತಿದ್ದಾರೆ, ನೀರ್ ಬೆರೆಸ್ಬಿಡ್ತಾರೆ. ನೀರ್ ಬೆರೆಸ್ಬಿಟ್ಟು ತಿರ್ಗಾ 20 ಲೀಟರ್ ಇನ್ನೊಬ್ರು ತಗೊಂಡು ಹೋಗ್ತಾರೆ. ಆ 20 ಲೀಟರ್ ತಗೊಂಡೋದ್ಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ, 20 ಲೀಟರ್ ಅವ್ರು ತಗೊಂಡೋದ್ಮೇಲೆ ಅದಕ್ಕೆ ತಿರ್ಗಾ 20 ಲೀಟರ್ ನೀರನ್ನ ಬೆರೆಸ್ತಿದಾರಂತೆ. ತಿರ್ಗಾ 20 ಲೀಟರ್ ನೀರು ಬೆರೆಸ್ತಾ ಆದ್ಮೇಲೆ ಹಾಗಾದ್ರೆ ಒಟ್ಟು ಆ ಪ್ರಮಾಣದಲ್ಲಿ ಆ 100 ಲೀಟರ್ ಇರುತ್ತಲ್ಲ ಈಥೆನಾಲ್ ಮತ್ತೆ ನೀರು, ಅದ್ರಲ್ಲಿ ಎಷ್ಟು ಲೀಟರ್ ನೀರಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ನನ್ನ ಹತ್ರ ಒಟ್ಟು ಒರಿಜಿನಲ್ ಎಷ್ಟು ಈಥೆನಾಲ್ ಇದೆ? ಟೋಟಲ್ 100 ಲೀಟರ್ಸ್ ಇತ್ತು. 100 ಲೀಟರ್ಸ್ ಅಲ್ಲಿ 20 ಲೀಟರ್ ತೆಗೆಂತೀವಿ. 100ಕ್ಕೆ 20 ಲೀಟರ್ ತಗೊಂತೀವಿ. ಎಷ್ಟು ಪರ್ಸೆಂಟ್ ತಗೊಂತಿದ್ದಾರೆ? 20% ಅಂತಾರೆ. ಹಾಗಾದ್ರೆ 20%, 100 ಲೀಟರ್ ಇದ್ದಕ್ಕೆ 20% ಅಂದ್ರೆ ಎಷ್ಟಾಯ್ತು? 80 ಲೀಟರ್ ಇಥೆನಾಲ್ ಇತ್ತು. ತಿರ್ಗಾ 80 ಲೀಟರ್ ಅಲ್ಲಿ 20% ತಗೊಂಡ್ರೆ ಎಷ್ಟು ಇಥೆನಾಲ್ ಉಳ್ಕೊಳ್ಳುತ್ತೆ? 64 ಲೀಟರ್ ಇಳ್ಕೊಳ್ಳುತ್ತೆ. ಹಾಗಾದ್ರೆ ಟೋಟಲ್ ನನ್ನ ಹತ್ರ ಇಥೆನಾಲಿಗೆ ಎಷ್ಟಿದೆ? 100 ಲೀಟರ್ ಅಲ್ಲಿ 64 ಇದೆ. ಹಾಗಾದ್ರೆ ನೀರ್ ಎಷ್ಟಿರುತ್ತೆ? 36 ಲೀಟರ್ ಇರುತ್ತೆ. ಓಕೆನಾ?